ತುಂಬಾ ಅಂದ್ರೆ ತುಂಬಾ ಲೋಯೆಸ್ಟ್ ಬಜೆಟ್ ಕೇವಲ 80,000 ಕೊಡ್ತೀನಿ. ಗಾಡಿ ಅಷ್ಟೇನೆ 2010 ಮಾಡಲ್ ಐಟನ್ 1,05,000 ಫೈನಲ್ ಇಂಜಿನ್. ಇದು ಕೂಡ ಕೇವಲ 1,30,000 ಅದು LXI ಮಾಡಲ್ ಪ್ಯೂರ್ ಕರ್ನಾಟಕ ರಿಜಿಸ್ಟರ್ಡ್. ಕೇವಲ 2 ಲಕ್ಷ ಫೈನಲ್ ಪ್ರೈಸ್. ಜಸ್ಟ್ 2,75,000 275 ಬಜೆಟ್ ಅಲ್ಲಿ 2013 ಮಾಡಲ್ XUV500 ಕೊಡ್ತಾ ಇದೀವಿ. ಪ್ಯೂರ್ KA ರಿಜಿಸ್ಟರ್ಡ್ ಡೀಸೆಲ್ ಇಂಜಿನ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ 2.5 ಲಕ್ಷ ಕೊಡ್ತೀನಿ. ರಿಟರ್ನ್ ಸ್ಟಾರ್ಟ್ ಗಾಡಿ 2,95,000 ಬಜೆಟ್. 500 ತೋರಿಸಿದ್ವಿ 2013 ಮಾಡಲ್ ಕೇವಲ 285 ಬಜೆಟ್ ಅಲ್ಲಿ. ಮೊದಲನೇದಾಗಿ ಕರ್ನಾಟಕ ರಿಜಿಸ್ಟರ್ಡ್ ಅಲ್ಲಿ ಪೋಲೋ ನೋಡ್ತೀರಾ ಅಂದ್ರೆ 2010 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ವಿತ್ 2030 ತನಕ ಫಿಟ್ನೆಸ್ ವ್ಯಾಲಿಡ್. 2015 ಅಲ್ಲಿ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ GT ಬೇಕು ಅನ್ನೋರಿಗೆ 2015 ಮಾಡಲ್ ಪೋಲೋ GT ಪೆಟ್ರೋಲ್ ಆಟೋ 10 PS ಪ್ಯೂರ್ ಕರ್ನಾಟಕ ರಿಜಿಸ್ಟರ್ಡ್ ಅಂತಾನು ಹೇಳ್ತೀನಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅನ್ನೋರಿಗೆ ಕೇವಲ 3,25,000. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂದ್ರೆ ಕೇವಲ 1,65,000ಗೆ ವಿತ್ NOC ಕೊಡ್ತಾ ಇದ್ದೀರಾ. ಒಂದೇ ಒಂದು ಪ್ರೈಸ್ ನೋ ನೆಗೋಷಿಯಬಲ್, ಕೇವಲ 1,95,000. ಟೋಟಲ್ ಆಗಿ 4 ವೆಹಿಕಲ್ XUV500 ನೋಡಬಹುದು. ಅದರಲ್ಲೂ ನೀವು 7 ಸೀಟರ್ ಅಲ್ಲಿ ಆಪ್ಷನ್ ನೋಡ್ತೀರಾ ಅನ್ನೋರಿಗೆ, ಈವನ್ ಪೆಟ್ರೋಲ್ ಅಲ್ಲಿ ಎರ್ಟಿಗಾ ನೋಡ್ತೀರಾ ಅನ್ನೋರಿಗೆ 3,75,000ಗೆ ವಿತ್ NOC ಒಂದು XUV ಕೊಡೋ ಬಜೆಟ್ ಅಲ್ಲಿ ಸಡಾನ್ ಅಲ್ಲಿ 16 ಮಾಡಲ್ 58,000 ಓಡಿರೋ ನಿಮಗೆ 2015 ಮಾಡಲ್ 40,000 ಓಡಿರೋ ಗಾಡಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂತಂದ್ರೆ ಇದು ಕೂಡ ನೆಗೋಷಿಯಬಲ್ 4 lakh rupeesಗೆ ವಿತ್ NOC ಕೊಡ್ತೀನಿ. ಕೇವಲ 4 ಲಕ್ಷ 3,95,000 3,95,000ಗೆ ನಿಮಗೆ ಹ್ಯುಂಡೈ ಸ್ಯಾಂಟಾ ಫೆ 2015 ಮಾಡಲ್ ವಿತ್ ರೆಡಿ NOC ಇದೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರಿಗೆ 5,85,000ಗೆ ನಿಮಗೆ ಫೈನಲ್ ಆಗುತ್ತೆ ಪ್ರೈಸ್. 5,85,000. 2 lakh ಬಿಲೋದಲ್ಲಿ XUV ನೋಡ್ತಾ ಇದ್ರೆ ಅದು ಕೂಡ ಬಜೆಟ್ ಅಲ್ಲಿ ಸಿಗ್ತಿದೆ. ಎಲ್ಲಂದ್ರೆ ಚಾಂಪಿಯನ್ ಕಾರ್ಸ್ ಅಲ್ಲಿ ಕೊಡ್ತಾ ಇದ್ದೀರಾ? ನಿಜ ಸರ್. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ತುಂಬಾ ಆಫ್ಟರ್ ಅ ಲಾಂಗ್ ಟೈಮ್ ನಮ್ಮ ವೈರಲ್ ಕನ್ನಡಿಗ ನಮ್ಮ ಪ್ರವೀಣ್ ಅವ್ರ ಜೊತೆ ಈವನ್ ಚಾಂಪಿಯನ್ ಕಾರ್ಸ್ ಅಲ್ಲಿ ನಾನು ಕೂಡ ಇದ್ದೀನಿ, ಸೈಯದ್ ಅದ್ನಾನ್. ಇವತ್ತು ನಮ್ಮ ಚಾಂಪಿಯನ್ ಕಾರ್ಸ್ ನ ಫೇಮಸ್ ಎಲ್ಲರಿಗೂ ಗೊತ್ತಿದೆ XUV500 ಅಲ್ವಾ? XUV500 ಅಂತ ನಮ್ಮ ಚಾಂಪಿಯನ್ ಕಾರ್ಸ್ ಅಲ್ಲಿ 375 ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದ್ವಿ. ಈ ಸಲ ಮೊದಲನೇದಾಗೆ ನೋಡ್ಬೋದು 2,75,000 275 ಬಜೆಟ್ ಅಲ್ಲಿ XUV ಕೊಡ್ತಾ ಇದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಈ ಸಲ ಆಲ್ಟೋ ನೋಡೋರ್ಗೆ ಕರ್ನಾಟಕ ಆಲ್ಟೋ ಧಮಾಕಾ ಪ್ರೈಸ್ ಇದೆ, ಪೋಲೋ ಧಮಾಕಾ ಪ್ರೈಸ್ ಇದೆ, ರೆಕ್ಸ್ಟನ್ ಈವನ್ ಗ್ರ್ಯಾಂಡ್ ಎಟನ್ ಎಲ್ಲ ಕಂಪ್ಲೀಟ್ ಗಾಡಿಗಳು ಈ ಸಲ ಧಮಾಕಾ ಪ್ರೈಸಸ್ ಅಲ್ಲಿ ತಂದಿದ್ದೀನಿ. ಈವನ್ ಒಂದು ಕಂಪ್ಲೀಟ್ ನಮ್ಮ ಓವರ್ ವ್ಯೂ ನೋಡಬಹುದು. ಒಳಗಡೆ ಆಗ್ಲಿ ಆಚೆ ಕಡೆ ಆಗ್ಲಿ ನೀವು ಕಂಪ್ಲೀಟ್ ಆಗಿ ಒಂದು ಓವರ್ ವ್ಯೂ ನೋಡಿ. ಕಂಪ್ಲೀಟ್ ಸ್ಟಾಕ್ ಫಿಲ್ ಆಗಿದೆ ಅಂತ ಹೇಳ್ತೀನಿ. ಬೇಗ 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 ಬಂದ್ರೆ ಈವನ್ ಬಜೆಟ್ ಫ್ರೆಂಡ್ಲಿ ನಿಮಗೆ XUV500 7 ಸೀಟರ್ ಬೇಕಾ, 5 ಸೀಟರ್ ಬೇಕಾ, SUV ಬೇಕಾ, ಯಾವ್ದಾದ್ರು ತಗೊಂಡೋಗಿ ಅಂತಾನು ಹೇಳ್ತೀನಿ. ತಡ ಮಾಡೋದು ಬೇಡ ಪ್ರವೀಣ್ ಅವರೇ, ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಟ್ಬಿಡೋಣ, ಶುರು ಮಾಡೋಣ. ಓಕೆ, ಕರ್ನಾಟಕ ವೆಹಿಕಲ್ ಮಾತ್ರ ಲೋನ್ ಆಗುತ್ತೆ, ಆಚೆ ಗಾಡಿಗಳು ಯಾವುದೇ ರೀತಿ ಲೋನ್ ಆಗ್ತಿಲ್ಲ. ಸೊ ಬಜೆಟ್ ಅಲ್ಲಿ ನಿಮ್ಗೆ NOC ವೆಹಿಕಲ್ಸ್ ಏನಿಲ್ಲ ಅಂದ್ರೆ ನಿಮ್ಗೆ 1,50,000 ಉಳಿದೇ ಉಳಿಯುತ್ತೆ. ಸೊ ಅದಕ್ಕೋಸ್ಕರ ಪರ್ಪಸ್ ಆಗಿ ನಿಮ್ಗೆ NOC ವೆಹಿಕಲ್ಸ್ ಕೊಡ್ತಾರದಲ್ಲ? ಹೌದು ಸರ್. ಇವನ್ KA ಮಾಡ್ಕೊಡಿ ಅನ್ನೋರಿಗೆ ಈವನ್ ಕರ್ನಾಟಕ ಕೂಡ ಮಾಡ್ಕೊಡೋಕು ನಾವೇ ರೆಡಿ ಇದೀವಿ. ಇವನ್ ಇವಾಗ ಎಲ್ಲರಿಗೂ ಗೊತ್ತಿದೆ ಫೈನಾನ್ಷಿಯಲ್ ಇಯರ್ ಎಂಡ್ ನಮ್ಮ ಹತ್ರ ಬರ್ತಾ ಇದೆ ಅಲ್ವಾ? ಸೊ ಮಾರ್ಚ್ ಅಲ್ಲಿ ನಮ್ಮ ಫೈನಾನ್ಷಿಯಲ್ ಇಯರ್ ಎಂಡ್ ಮುಗಿತಾ ಇದೆ. ಸ್ವಲ್ಪ RTO ದಲ್ಲಿ ಕೆಲಸ, NOCs ಆಗ್ಲಿ. ಇವಾಗ ಹೊಸ ಅಪ್ಡೇಟ್ ನಾನೇ ಓಪನ್ ಆಗಿ ಹೇಳ್ತಾ ಇದೀನಿ, ವೀಲ್ ಬೇಸ್ ಅಪ್ಡೇಟ್ ಅನ್ನೋದು ಮ್ಯಾಂಡಿಟರಿ ಆಗಿದೆ ನಮಗೋಸ್ಕರ. RC ಕಾರ್ಡ್ ಅಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಆಗ್ಬಿಟ್ಟು RC ಕಾರ್ಡ್ ಬರೋದ್ರಿಂದ 1-2-3 ಡೇಸ್ ಸ್ವಲ್ಪ ಡಿಲೇ ಆಗ್ತಾ ಇದೆ. ದಯವಿಟ್ಟು ಎಲ್ಲಾ ವೀಕ್ಷಕರಿಗೆ ಕೈ ಜೋಡಿಸಿ ವಿನಂತಿ, ಸ್ವಲ್ಪ ನಮ್ ಜೊತೆ ಕೋಆಪರೇಟ್ ಮಾಡ್ಕೊಂಡ್ರೆ. ಇದು ನನ್ನೊಬ್ಬಂದೇ ಅಂತ ಅಲ್ಲ, ಈವನ್ ನಮ್ಮ ಪ್ಯಾನ್ ಇಂಡಿಯಾ ಎಲ್ಲಾ ಡೀಲರ್ಸ್ ಇದೆ ಇರೋದು. ಸ್ವಲ್ಪ ವೀಲ್ ಬೇಸ್ ಅಪ್ಡೇಟ್ ಆಗ್ಬಿಟ್ಟು RC ಕಾರ್ಡ್ ಕರೆಕ್ಷನ್ ಆಗ್ಬಿಟ್ಟು NOC ಬರೋದ್ರಿಂದ 1-2-3 ಡೇಸ್ ಜಾಸ್ತಿ ಟೈಮ್ ಆಗ್ಬೋದು. ದಯವಿಟ್ಟು ಸ್ವಲ್ಪ ನಮ್ ಜೊತೆ ಕೋಆಪರೇಟ್ ಮಾಡಿದ್ರೆ ತುಂಬಾ ಹೋಪ್ಫುಲ್ ಆಗುತ್ತೆ. ಸೊ ಹಾಗೆ ಸ್ಟಾರ್ಟ್ ಮಾಡೋಣ. ಮೊದಲ ಗಾಡಿ ನೋಡ್ತೇವೆ ನಿಮ್ಗೆ ಮಹೇಂದ್ರ XUV ಇರುತ್ತೆ. ಹೇಳಿ ಸರ್. ಸ್ಟಾರ್ಟಿಂಗ್ ಪ್ರೈಸ್ ಇವತ್ತು ಹೇಳಿದೆ, ಯಾವತ್ತಿದ್ರು ನಮ್ಮ ಚಾಂಪಿಯನ್ ಕಾರ್ಸ್ ಅಲ್ಲಿ ಫೇಮಸ್ ಅಂತಂದ್ರೆ XUV500 ಹೇಳ್ಬೋದು. ಪ್ರತಿ ಸಲ 375 ಕಾನ್ಸೆಪ್ಟ್ ಅಲ್ಲಿ ನಾವು XUV ಕೊಡ್ತಾ ಇದ್ರಿ. ಆದ್ರೆ ಈ ಸಲ ಜಸ್ಟ್ 2,75,000 275 ಬಜೆಟ್ ಅಲ್ಲಿ 2013 ಮಾಡಲ್ XUV500 ಕೊಡ್ತಾ ಇದೀವಿ. ಅದು ಡೀಸೆಲ್ ಇಂಜಿನ್, ನಿಮಗೆ 1 ಲಕ್ಷ ಕಿಲೋಮೀಟರ್ ಓಡಿರೋ W8 ವೇರಿಯಂಟ್ ಕೊಡ್ತಾ ಇದೀವಿ. ವಿತ್ NOC ನೋಡೋರ್ಗೆ ಫಿಕ್ಸ್ ಪ್ರೈಸ್ ಆಗಿರುತ್ತೆ, ನೆಗೋಷಿಯಬಲ್ ಆಗಲ್ಲ. 2,75,000ಗೆ ಮಾಡ್ಕೊಡ್ತೀನಿ. ಓಕೆ, ಇಂಟೀರಿಯರ್ಸ್ ಬೇಕಾದ್ರೆ ನಿಮ್ಗೆ ಜಸ್ಟ್ ಮೇಲೆ ನಮಗೆ ವಾಟ್ಸ್ಆಪ್ ಮಾಡಿ ಕಂಪ್ಲೀಟ್ ಮಾಹಿತಿ ಸಿಗ್ಬಿಡುತ್ತೆ. ಒಂದು ಎರ್ಟಿಗಾ ನೋಡ್ತೀರಾ, ಎರ್ಟಿಗಾ ಕೂಡ ಆಪ್ಷನ್ ಇರುತ್ತೆ. ಎರ್ಟಿಗಾ ಹೇಳಿ. ಈವನ್ XUV500 ಒಂದಲ್ಲ, ಟೋಟಲ್ ಆಗಿ 4 ವೆಹಿಕಲ್ XUV500 ನೋಡಬಹುದು. ಅದರಲ್ಲೂ ನೀವು 7 ಸೀಟರ್ ಅಲ್ಲಿ ಆಪ್ಷನ್ ನೋಡ್ತೀರಾ ಅನ್ನೋರಿಗೆ, ಈವನ್ ಪೆಟ್ರೋಲ್ ಅಲ್ಲಿ ಎರ್ಟಿಗಾ ನೋಡ್ತೀರಾ ಅನ್ನೋರಿಗೆ 2014 ಮಾಡಲ್ ಅಲ್ಲಿ ಪೆಟ್ರೋಲ್ ಎರ್ಟಿಗಾ
ವಿತ್ NOC ನೋಡೋರ್ಗೆ ಜಸ್ಟ್ 4,75,000 4,75,000ಗೆ ನಿಮಗೆ 2014 ಮಾಡಲ್ ರೆಡಿಗ ಕೊಡ್ತಾ ಇದೀವಿ. ವಿತ್ KA ನೋಡ್ತೀರಾ ಅನ್ನೋರ್ಗೆ 5,40,000 5,40,000 ಈವನ್ ಕರ್ನಾಟಕ ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀವಿ. ಪೆಟ್ರೋಲ್ ರೇಟಿಗೆ 2014 ಮಾಡಲು. ಓಕೆ, ಇನ್ನ XUV ನೋಡ್ತಾ ಅದೇ ರೀತಿಲಿ XUV 500 ನಮ್ಮ ಚಾಂಪಿಯನ್ ಕಾರ್ಸ್ ಅಲ್ಲಿ ಫೇಮಸ್ ಅಂತಂದ್ರೆ XUV 500 ಹೇಳ್ಬೋದು. ಅದೇ ರೀತಿ XUV 500 ಅಲ್ಲಿ ನೋಡ್ತೀರಾ ಅನ್ನೋರ್ಗೆ ನ್ಯೂ ಶೇಪ್ ಡೀಸೆಲ್ ಅಲ್ಲಿ ಓಕೆ 2015 ಮಾಡಲ್ XUV 500 ನಿಮಗೆ ಬ್ರ್ಯಾಂಡ್ ನ್ಯೂ ತರ ಇದೆ ಗಾಡಿ ನಿಮಗೆ ಅಂತಾನೆ ಹೇಳ್ಬೋದು. ರೆಕಾರ್ಡೆಡ್ 68,000 ಓಡಿದೆ. ಪ್ರೈಸ್ ನ್ಯೂ ಶೇಪ್, ಅದು ಮುಂದೆ ಫ್ರಂಟ್ ಲಿಫ್ಟ್ ನೋಡ್ಬೋದು. ನ್ಯೂ ಶೇಪ್ XUV 500 ನಿಮಗೆ ರೆಡ್ ಕಲರ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂದ್ರೆ ಫಿಕ್ಸ್ಡ್ ಪ್ರೈಸ್ ಆಗಿರುತ್ತೆ, ನೆಗೋಷಿಯಬಲ್ ಆಗಲ್ಲ. 4 ಲಕ್ಷಗೆ ವಿತ್ NOC ಕೊಡ್ತೀನಿ. ಓಕೆ, ಸೊ ಇದು HR ಡೆಲ್ಲಿನ ಇದು ಡೆಲ್ಲಿ ರಿಜಿಸ್ಟರ್ಡ್ 2015 ಮಾಡಲ್ ವಿತ್ NOC ರೆಡಿ ಇದೆ ಕೂಡ ನಿಮಗೆ. ಓಕೆ 15 ಮಾಡಲ್ ಅಲ್ಲಿ XUV 500 ಡೀಸೆಲ್ ಅಲ್ಲಿ ನೋಡೋರಿಗೆ 4 lakh rupees ಅಲ್ಲಿ 15 ಮಾಡಲ್ XUV ಕೊಡ್ತಾ ಇದೀನಿ. ಅದು ಡೀಸೆಲ್ ಅಲ್ಲಿ ಸೆಕೆಂಡ್ ಓನರ್ 68,000 ರೆಕಾರ್ಡೆಡ್ ಓಡಿರೋದು. ಓಕೆ ಅದೇ ರೀತಿ ಆಪ್ಷನ್ ಅಲ್ಲಿ ಬೇಕು XUV ಅನ್ನೋರ್ಗೆ ಇನ್ನೊಂದು ಇದೆ 2013 ಮಾಡಲ್ W8 ವೇರಿಯಂಟ್ ಸಿಂಗಲ್ ಓನರ್ ಡೀಸೆಲ್ ಇಂಜಿನ್. ಇದು ಕೂಡ ನಿಮಗೆ 70,000 ಡ್ರಿವನ್ ಆಗಿರೋ XUV 500 ಸಿಲ್ವರ್ ಕಲರ್ JH ರಿಜಿಸ್ಟರ್ಡ್. ಇದು ಕೂಡ ವಿತ್ NOC ನೋಡ್ತೀರಾ ಅನ್ನೋರ್ಗೆ 4,25,000 ಗೆ ವಿತ್ NOC ರೆಡಿ NOC ಇದು ಕೂಡ ಮಾಡ್ಕೊಡ್ತೀನಿ 4,25,000ಗೆ. ಓಕೆ ಅದೇ ರೀತಿ ಇನ್ನ ಆಪ್ಷನ್ಸ್ ಅಲ್ಲಿ ನೋಡ್ತಾ ಇದ್ದಾರೆ 7 ಸೀಟರ್ ಅಲ್ಲಿ XUV ನೋಡ್ಗೆ ಗ್ರೇ ಕಲರ್ 2014 ಮಾಡಲ್ ಆಲ್ ವೀಲ್ ಡ್ರೈವ್ ಇದು ವೆಹಿಕಲ್, ಓಕೆ ಡೀಸೆಲ್ ಇಂಜಿನ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂತಂದ್ರೆ ವಿತ್ ಕರ್ನಾಟಕ ಮಾಡ್ಕೊಡ್ತೀನಿ 6.5 ಲಕ್ಷಗೆ. ಆಲ್ ವೀಲ್ ಡ್ರೈವ್ ಆಗಿರೋದ್ರಿಂದ ಸ್ವಲ್ಪ ಪ್ರೈಸ್ ವೇರಿಯೇಷನ್ ಇದೆ. 6.5 ಲಕ್ಷಗೆ ವಿತ್ ಕೆ ಮಾಡ್ಕೊಡ್ತೀನಿ. NOC ಬೇಕು ಅನ್ನೋರ್ಗೆ 1 ಲಕ್ಷ ಕಡಿಮೆ ಅನ್ಕೊಳ್ಳಿ, 550 ರೇಂಜ್ ಅಲ್ಲಿ ನಿಮಗೆ ಓಕೆ ವಿತ್ NOC ಕೂಡ ಆಗುತ್ತೆ ನಿಮಗೆ. ಸೊ SUVs ಅಲ್ಲಿ ನಿಮ್ಗೆ ಮಹೇಂದ್ರ XUV ಆಗ್ಲಿ, ಹಾಗೆ ಎರ್ಟಿಗಾ ಆಗ್ಲಿ, ಇನ್ನ ನಿಮ್ಗೆ ಮಹೇಂದ್ರದಲ್ಲಿ ನೋಡ್ತಿದ್ದಾರೆ ರೆಕ್ಸ್ಟಾನ್ ಆಗ್ಲಿ, ಪ್ರತಿಯೊಂದಿದೆ SUV ಅಲ್ಲಿ. ಈವನ್ ಆಪ್ಷನ್ ಅಲ್ಲಿ 7 ಸೀಟರ್ ಅಲ್ಲಿ ರೆಕ್ಸ್ಟನ್ ಇದೆ ನಿಮಗೆ. ರೆಕ್ಸ್ಟನ್ 2 ಗಾಡಿ ಇದೆ. 7 ಸೀಟರ್ ಕಾಂಟೋ ಕೂಡ ತರ್ತಾ ಇದೀನಿ ನಿಮಗೆ. ಇನ್ನ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಡೀಟೇಲ್ಸ್ ಬರುತ್ತೆ. ಅದೇ ರೀತಿ ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ ಅಲ್ಲಿ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ನೋಡ್ತೀರಾ ಅನ್ನೋರಿಗೆ ಈವನ್ ನಿಮಗೆ 2013 ಮಾಡಲ್ ಆಸ್ತಾ ಆಪ್ಷನಲ್ ಬಟನ್ ಸ್ಟಾರ್ಟ್ ಪೆಟ್ರೋಲ್ ಇಂಜಿನ್ ಕರ್ನಾಟಕ ರಿಜಿಸ್ಟರ್ಡ್ ಅಲ್ಲಿ ನಮ್ಮ ಹತ್ರ ಹ್ಯುಂಡೈ ಗ್ರ್ಯಾಂಡ್ ಐಟನ್ ಆಸ್ತಾ ಆಪ್ಷನಲ್ ಇದೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅನ್ನೋರಿಗೆ ಕೇವಲ 3.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 350 3,50,000ಗೆ 2015 ಮಾಡಲ್ ಅಲ್ಲಿ ಗ್ರ್ಯಾಂಡ್ ಐಟನ್ ಆಸ್ತಾ ಆಪ್ಷನಲ್ ಬಟನ್ ಸ್ಟಾರ್ಟ್ ಪೆಟ್ರೋಲ್ ಆಟೋಮೆಟಿಕ್ ಅಲ್ಲಿ ಕೊಡ್ತಾ ಇದೀನಿ. ಓಕೆ ಲೋನ್ ಆಪ್ಷನ್ ಲೋನ್ ನೋಡೋರಿಗೆ 50,000 ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ, ಆರಾಮಾಗಿ 3 ಲಕ್ಷ ಕೂಡ ಲೋನ್ ಮಾಡ್ಕೊಡ್ತೀನಿ. ಓಕೆ ಸಿಟಿ ನೋಡುವಾಗೆ ನೋಡಬಹುದು. ಸಿಟಿ ಹೋಂಡಾ ಸಿಟಿ ನೋಡೋರ್ಗೆ ಆರ್ಮಿ ಗಾಡಿ ಇದು. ಗಾಡಿ ಫಸ್ಟ್ ಟೆಸ್ಟ್ ಡ್ರೈವ್ ಮಾಡ್ಲಿ ಸರ್, ಆಮೇಲೆ ಡ್ರೈವ್ ಮಾಡ್ಲಿ ಅಂತಾನು ಹೇಳ್ತೀನಿ. 2015 ಮಾಡಲ್ ಹೋಂಡಾ ಸಿಟಿ ಕೇವಲ 40,000 ಓಡಿದೆ. 40,000 ಡ್ರಿವನ್ ಆಗಿರೋ ಓಕೆ VX ಟಾಪ್ ಎಂಡ್ ಮಾಡಲ್ ಇದು ನಿಮಗೆ. ಪೆಟ್ರೋಲ್ ಇಂಜಿನ್ ಅಲ್ಲಿ ನಿಮಗೆ 2015 ಮಾಡಲ್ 40,000 ಓಡಿರೋ ಗಾಡಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂತಂದ್ರೆ ಇದು ಕೂಡ ನೆಗೋಷಿಯಬಲ್. 4 lakh rupeesಗೆ ವಿತ್ NOC ಕೊಡ್ತೀನಿ. 5 ಲಕ್ಷಗೆ ವಿತ್ ಕೆ ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀನಿ. 2015 ಮಾಡಲ್ ಹೋಂಡಾ ಸಿಟಿ ಕೊಡ್ತಾ ಇದೀನಿ. ಓಕೆ ಅದೇ ರೀತಿ ನೋಡ್ತೀವಿ ಒಂದು ಕಂಪ್ಲೀಟ್ ಫುಲ್ಲಿ ಟಾಪ್ ಎಂಡ್, ಅದು ಕೂಡ ನಿಮ್ಗೆ ಸೂಪರ್ ಸೆಗ್ಮೆಂಟ್ ವೆಹಿಕಲ್ ನೋಡ್ತೇವೆ. ಅದು ಕೂಡ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ನೋಡ್ತೀರಾ ಅಂತಂದ್ರೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಸ್ಕೋಡಾ ಆಕ್ಟೇವಿಯಾ ಇದೆ ನಿಮಗೆ. ಎಲಿಗೆನ್ಸ್ ಮಾಡಲ್, ಅದರಲ್ಲೂ ನಿಮಗೆ ಪೆಟ್ರೋಲ್ ಆಟೋಮ್ಯಾಟಿಕ್ ಪ್ಯೂರ್ ಕೆ ರಿಜಿಸ್ಟರ್ಡ್ ನಿಮಗೆ 2014 ಮಾಡಲ್ ಪೆಟ್ರೋಲ್ ಆಟೋಮ್ಯಾಟಿಕ್ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತಾ ಇದ್ದೀನಿ. 77,000 ಡ್ರಿವನ್ ಆಗಿದೆ. ಆಲ್ಮೋಸ್ಟ್ ಯಾವ ಕಂಪನಿನೆಲ್ಲಾರು ಚೆಕ್ ಮಾಡ್ಕೊಳ್ಳಿ, ಗಾಡಿ A1 ಆಗಿದೆ ಅಂತ ಹೇಳ್ಬೋದು. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರ್ಗೆ 5,85,000ಗೆ ನಿಮಗೆ ಫೈನಲ್ ಆಗುತ್ತೆ ಪ್ರೈಸ್. 5,85,000ಗೆ ಈವನ್ ಲೋನ್ ಆಪ್ಷನ್ ನೋಡೋರ್ಗೆ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಅಂತಾನು ಹೇಳ್ತೀನಿ. ಲೋನ್ ಅಂದ್ರೆ 90% ಆಗ್ಬೋದು ಆರಾಮಾಗಿ ಸರ್. 90% ಈವನ್ ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡಬಹುದು. 6.75-7 ಲಕ್ಷ ಮೇಲೆ ಇರೋದು ಗಾಡಿ. 5,85,000ಗೆ ನಮ್ಮ ಚಾಂಪಿಯನ್ ಕಾರ್ಸ್ ಅಲ್ಲಿ ಸ್ಕೋಡಾ ಆಕ್ಟೇವಿಯಾ, ಅದು ಪ್ಯೂರ್ ಕರ್ನಾಟಕ ರಿಜಿಸ್ಟರ್ಡ್ ಸೆಕೆಂಡ್ ಓನರ್ ವೆಹಿಕಲ್ ಕೊಡ್ತಾ ಇದೀನಿ ನಿಮಗೆ. ಸಿಟಿಲಿ ನಿಮ್ಗೆ ಓಲ್ಡ್ ಶೇಪೇ ಬೇಕು ಅನ್ನೋರಿಗೆ ಒಂದು ಡೆಲ್ಲಿ ರಿಜಿಸ್ಟ್ರೇಷನ್ ವೆಹಿಕಲ್ ಕೂಡ ಇರುತ್ತೆ. ಬಜೆಟ್ ಫ್ರೆಂಡ್ಲಿ ನೋಡ್ತೀರಾ ಅನ್ನೋರಿಗೆ ಹೋಂಡಾ ಸಿಟಿ ಪೆಟ್ರೋಲ್ ಅಲ್ಲಿ ನೋಡ್ತೀರಾ ಅನ್ನೋರಿಗೆ ಈವನ್ 2011 ಮಾಡಲ್ ಇದು ಪೆಟ್ರೋಲ್ ಇಂಜಿನ್ ಟಾಪ್ SMT ವೇರಿಯಂಟ್ ಇದು ನಿಮಗೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂದ್ರೆ ಕೇವಲ 1,65,000ಗೆ ವಿತ್ NOC ಕೊಡ್ತಾ ಇದೀನಿ. 1,65,000ಗೆ 2011 ಮಾಡಲ್ ಪೆಟ್ರೋಲ್ ಹೋಂಡಾ ಸಿಟಿ SMT, ಅದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಕೊಡ್ತಾ ಇದೀನಿ 1,65,000 ಬಜೆಟ್ ಅಲ್ಲಿ. ಮಾರುತಿ ಸುಜುಕಿ ಸಿಯಾಸ್ ಹಾಗೆ ಇನ್ನ ಪ್ರೀಮಿಯಂ ವೆಹಿಕಲ್ ನೋಡೋರಿಗೆ ಒಂದು ಸಿಯಾಸ್ ಅಲ್ಲಿ ಪೆಟ್ರೋಲ್ ನೋಡ್ತೀರಾ ಅನ್ನೋರಿಗೆ ಇದು ಒಂದು ಬಜೆಟ್ ಫ್ರೆಂಡ್ಲಿ ಕೊಡ್ತಾ ಇದೀನಿ ಅಂತ ಹೇಳ್ತೀನಿ. 2016 ಮಾಡಲ್ ಕೇವಲ 58,000 ವಿತ್ ಶೋರೂಮ್ ಹಿಸ್ಟ್ರಿ ನನ್ನ ಹತ್ರನೇ ಅವೈಲೇಬಲ್ ಇದೆ. 16 ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ನಿಮಗೆ
ಡಿ ರಿಜಿಸ್ಟರ್ಡ್ ವಿತ್ NOC ನೋಡ್ತೀರಾ ಅನ್ನೋರ್ಗೆ 3,75,000 ಗೆ ವಿತ್ NOC ಒಂದು XUV ಕೊಡೋ ಬಜೆಟ್ ಅಲ್ಲಿ ಸಡಾನ್ ಅಲ್ಲಿ 16 ಮಾಡಲ್ 58,000 ಓಡಿರೋ ಮಾರುತಿ ಸುಜುಕಿ ಸಿಯಾಸ್ ಕೊಡ್ತಾ ಇದೀನಿ ಪೆಟ್ರೋಲ್ ಇಂಜಿನ್ ಅಲ್ಲಿ 375 ವಿತ್ NOC ಕೊಡ್ತಾ ಇದೀನಿ. ಕರ್ನಾಟಕ ನೋಡ್ತೀರಾ ಅನ್ನೋರ್ಗೆ ಒಂದು 425 430 ಬಜೆಟ್ ಅಲ್ಲಿ ಈವನ್ ಕರ್ನಾಟಕ ರಿಜಿಸ್ಟರ್ಡ್ ಕೂಡ ಮಾಡಿ ಕೊಡ್ತೀನಿ ಓಕೆ ಸಿಯಾಸ್ ಪೆಟ್ರೋಲ್ ಅಲ್ಲಿ. ಒಂದು ತುಂಬಾ ಅಂದ್ರೆ ತುಂಬಾ ಲೋಯೆಸ್ಟ್ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ 11 ಮಾಡಲ್ ಡೀಸೆಲ್ ಅಲ್ಲಿ UP ರಿಜಿಸ್ಟರ್ಡ್ ಸ್ವಿಫ್ಟ್ ಡೀಸೆಲ್ ಇಂಜಿನ್. ನಿಮಗೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಒಂದೇ ಒಂದು ಪ್ರೈಸ್ ನೋ ನೆಗೋಷಿಯಬಲ್ ಕೇವಲ 1,95,000 ಓಕೆ 1,95,000 ಗೆ ನಿಮಗೆ ಮಾರುತಿ ಸುಜುಕಿ ಸ್ವಿಫ್ಟ್ 2011 ಮಾಡಲ್ ಡೀಸೆಲ್ ಇಂಜಿನ್ ಅಲ್ಲಿ ಕೊಡ್ತಾ ಇದೀನಿ. ಅದು ವಿತ್ ಅಲಾಯ್ ವೀಲ್ಸ್ ಇರೋ ಗಾಡಿ ನಿಮಗೆ. ಓಕೆ ಟಾಪ್ ಮಕ್ಕಳ ಅಳವಡಿಸ ಎಲ್ಲ ಪ್ರತಿಯೊಂದು ಬರ್ತೈತೆ. ಒಂದು i10 ನೋಡೋರಿಗೆ ಒಂದು i10 ಕೂಡ ಆಪ್ಷನಲ್ ಇರುತ್ತೆ. i10 ನೋಡೋರಿಗೆ ಬಜೆಟ್ ಫ್ರೆಂಡ್ಲಿ 2011 ಮಾಡಲ್ ಸಿಂಗಲ್ ಓನರ್ 1,65,000 ವಿತ್ NOC 2 lakhs rupees ವಿತ್ ಕರ್ನಾಟಕ ಕೂಡ ಮಾಡಿ ಕೊಡ್ತೀನಂತೆ. 2011 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಐಟನ್ ಅಲ್ಲಿ. ಪೋಲೋ ವೋಕ್ಸ್ವ್ಯಾಗನ್ ಪೋಲೋ ಕೂಡ ಇರುತ್ತೆ. ಹೇಳಿ ಸರ್ ಡೀಲ್ಸ್. ಪೋಲೋದಲ್ಲಿ ಆಪ್ಷನ್ ನೋಡೋರ್ಗೆ ಒಂದಲ್ಲ ಎರಡಲ್ಲ 3 ಪೋಲೋ ಇದೆ ಅಂತಾನು ಹೇಳ್ತೀನಿ. ಒಂದು ಸಣ್ಣ ಓವರ್ ವ್ಯೂ ಹತ್ ಕಡೆ ತಿರ್ಗಿಸ್ ನೋಡಿ. ರೆಡ್ ಕಲರ್ ಅಲ್ಲೂ ನಮ್ಮ ಹತ್ರ ಒಂದು ಪೋಲೋ ನಿಂತಿದೆ, ಅದ್ರ ಡೀಟೇಲ್ಸ್ ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ. ನಿಮಗೆ ಮೊದಲನೇದಾಗಿ ಕರ್ನಾಟಕ ರಿಜಿಸ್ಟರ್ಡ್ ಅಲ್ಲಿ ಪೋಲೋ ನೋಡ್ತೀರಾ ಅಂದ್ರೆ 2010 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ವಿತ್ 2030 ತನಕ ಫಿಟ್ನೆಸ್ ವ್ಯಾಲಿಡ್ ಇದೆ. ಸಿಂಗಲ್ ಓನರ್ ಪೆಟ್ರೋಲ್ ಅಪ್ ಟು ಡೇಟ್ ಮಿಂಟ್ ಕಂಡೀಷನ್ ಇಟ್ಟಿರೋ ಗಾಡಿ. ಈವನ್ ಈ ಗಾಡಿ ಡೈರೆಕ್ಟ್ ಕಸ್ಟಮರ್ದು ಪಾರ್ಕ್ ಅಂಡ್ ಸೇಲ್ ಅಂತಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಕಸ್ಟಮರ್ ಡಿಮ್ಯಾಂಡ್ ಫೈನಲ್ 2,60,000 ಫೈನಲ್ ಡಿಮ್ಯಾಂಡ್ ಇದೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ನಾವು ಪ್ರೈಸ್ ಹೇಳ್ಬೋದು. ಈವನ್ ಗಾಡಿ ಕಂಡೀಷನ್ ವೈಸಲ್ಲೂ ನಾಟ್ ಈವನ್ ₹1 ಸ್ಪೆಂಡ್ ಮಾಡಂಗಿಲ್ಲ ಆ ತರ ಇಟ್ಟಿದ್ದಾರೆ ಗಾಡಿ. 2010 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಪೋಲೋ 260 ಪ್ರೈಸ್ ಅಲ್ಲಿ ಇದೆ. ಅದೇ ರೀತಿ ಆಪ್ಷನ್ ಅಲ್ಲಿ ಒಂದು GT ಬೇಕಾಗಿದೆ 2015 ಅಲ್ಲಿ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ GT ಬೇಕು ಅನ್ನೋರಿಗೆ 2015 ಮಾಡಲ್ ಪೋಲೋ GT ಪೆಟ್ರೋಲ್ ಆಟೋಮ್ಯಾಟಿಕ್ ವಿತ್ ಕರ್ನಾಟಕ ಬರೀ ನಂಬರ್ ಬರಬೇಕಾಗಿದೆ ಅಷ್ಟೇನೆ. ಇನ್ಕ್ಲೂಡಿಂಗ್ KA ಟ್ರಾನ್ಸ್ಫರ್ ಮಾಡಿ 5,75,000 ಪ್ರೈಸ್ ಇದೆ. ಈವನ್ ಪ್ರೈಸ್ ಕೂಡ ನೆಗೋಷಿಯಬಲ್ ಆಗುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. 575 ಗೆ ಪೆಟ್ರೋಲ್ ಆಟೋಮ್ಯಾಟಿಕ್ GT ಪೋಲೋ ಕೊಡ್ತಾ ಇದೀನಿ. ಅದೇ ರೀತಿ ಆಪ್ಷನ್ ಅಲ್ಲಿ i10 ನೋಡೋರ್ಗೆ ಈವನ್ ಕರ್ನಾಟಕ ರಿಜಿಸ್ಟರ್ಡ್ ಅಲ್ಲಿ ಇದೆ i10 ನಿಮಗೆ 2012 ಮಾಡಲ್ ಸೆಕೆಂಡ್ ಓನರ್ ವಿತ್ ಕರ್ನಾಟಕ ಟ್ರಾನ್ಸ್ಫರ್ ನಿಮಗೆ 2,30,000 ಗೆ ಈವನ್ ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ ಹ್ಯುಂಡೈ i10 ಕೂಡ ಕೊಡ್ತಾ ಇದೀನಿ. ಅದೇ ರೀತಿ ಒಂದು ಬಜೆಟ್ ಫ್ರೆಂಡ್ಲಿ ಇಲ್ಲಿ i20 ಬೇಕು ಅನ್ನೋರಿಗೆ 2010 ಮಾಡಲ್ ಅಲ್ಲಿ ಸ್ಪೋರ್ಟ್ಸ್ i20 ಕೇವಲ 1.5 ಲಕ್ಷ ಕೊಡ್ತಾ ಇದೀನಿ. 1,50,000 ಗೆ ವಿತ್ ರೆಡಿ NOC ಇದೆ. 2010 ಮಾಡಲ್ ಪೆಟ್ರೋಲ್ i20 ನಿಮಗೆ 150 ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ. ಅದೇ ರೀತಿ SUV ಸೆಗ್ಮೆಂಟ್ ಅಲ್ಲಿ ಬೇಕು ಅನ್ನೋರಿಗೆ ಈವನ್ ಹ್ಯುಂಡೈ ಸ್ಯಾಂಟಫಿ ಇದೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ನಿಮಗೆ ಡೀಸೆಲ್ ಇಂಜಿನ್ ನಿಮಗೆ ಹ್ಯುಂಡೈ ಸ್ಯಾಂಟಫಿ ಕೇವಲ 4,00,000 3,95,000 3,95,000 ನಿಮಗೆ ಹ್ಯುಂಡೈ ಸ್ಯಾಂಟಫಿ 2015 ಮಾಡಲ್ ವಿತ್ ರೆಡಿ NOC ಇದೆ. ಇದು ಕೂಡ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಡೀಸೆಲ್ ಇಂಜಿನ್ ಸ್ಯಾಂಟಫಿ ಅಂದ್ರೆ ಟಾಪ್ ಎಂಡ್ ಮಾಡಲ್ ವಿತ್ ಬಟನ್ ಸ್ಟಾರ್ಟ್ ಆಟೋಮ್ಯಾಟಿಕ್ ORVMs ಎಲ್ಲ ಬರುತ್ತೆ. ಸ್ಟೇರಿಂಗ್ ಆಟೋಮ್ಯಾಟಿಕ್ ಟಾಪ್ ಎಂಡ್ ಮಾಡಲ್ ಅಂತಾನು ಹೇಳ್ಬೋದು. 15 ಮಾಡಲ್ ಸ್ಯಾಂಟಫಿ ಒಂದು ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ ಕೇವಲ 3,95,000 ಬಜೆಟ್. ಅದಕ್ಕೂ ಧಮಾಕೆದಾರ್ ಪ್ರೈಸ್ ಅಲ್ಲಿ ಬೇಕು ಅನ್ನೋರಿಗೆ ಒಂದು XUV 500 ತೋರಿಸಿದ್ವಿ 2013 ಮಾಡಲ್ ಕೇವಲ 285 ಬಜೆಟ್ ಅಲ್ಲಿ. ಆಟೋಮ್ಯಾಟಿಕಲ್ ಅದೇ ಗಾಡಿ ಬೇಕು ಅನ್ನೋರಿಗೆ ಸೇಮ್ 2013 ಮಾಡಲ್ ಅಲ್ಲಿ ಸೇಮ್ ಮಹೇಂದ್ರ ಕಂಪನಿ ಅವ್ರದೇ ಸ್ಯಾಂಗ್ಯಾಂಗ್ ರೆಕ್ಸ್ಟನ್ ಬಂದಿದೆ 2013 ಮಾಡಲ್ ಆಟೋಮ್ಯಾಟಿಕ್ ಡೀಸೆಲ್ ಇಂಜಿನ್ ಕೇವಲ 2,75,000 ಫೈನಲ್ ಪ್ರೈಸ್ ಆಗಿರುತ್ತೆ. 2,75,000 ಬಜೆಟ್ ಅಲ್ಲಿ ಈವನ್ ಸ್ಯಾಂಗ್ಯಾಂಗ್ ರೆಕ್ಸ್ಟನ್ ಡೀಸೆಲ್ ಇಂಜಿನ್ ಈ ಸಲ ಧಮಾಕ ಪ್ರೈಸಸ್ ಅಂತಾನು ಹೇಳ್ಬೋದು. ಜಸ್ಟ್ 275 285 ಪ್ರೈಸ್ ಅಲ್ಲಿ 7 ಸೀಟರ್ ಅಲ್ಲಿ ರೆಕ್ಸ್ಟನ್ ನೋಡ್ತೀರಾ XUV ನೋಡ್ತೀರಾ ಯಾವ್ದಾದ್ರು ತಗೊಳ್ಳಿ ನಿಮಗೆ ಈವನ್ 2 ಗಾಡಿ ಕೂಡ ಮಾಡಿಕೊಡ್ತಾ ಇದೀನಿ ಅಂತಾನು ಹೇಳ್ಬೋದು. ರೆನಾಲ್ಡ್ ಡಸ್ಟರ್ ಕೂಡ ಇರುತ್ತೆ 85 110 ಸರ್ 110 PS ಅಲ್ಲಿ ರೆನಾಲ್ಡ್ ಡಸ್ಟರ್ ನೋಡೋರ್ಗೆ ಈವನ್ ಡೀಸೆಲ್ ಇಂಜಿನ್ 2012 ಮಾಡಲ್ ಡೀಸೆಲ್ ಇಂಜಿನ್ 77,000 ಹೊಡಿದೆ. 110 PS ಪ್ಯೂರ್ ಕರ್ನಾಟಕ ರಿಜಿಸ್ಟರ್ಡ್ ಅಂತಾನು ಹೇಳ್ತೀನಿ. ಪ್ರೈಸ್ ಪಾಯಿಂಟ್ ಆಫ್ ಇಲ್ಲಿ ನೋಡ್ತೀರಾ ಅನ್ನೋರಿಗೆ ಕೇವಲ 3,25,000 3,25,000 ಬಜೆಟ್ ಅಲ್ಲಿ ಈವನ್ ರೆನಾಲ್ಡ್ ಡಸ್ಟರ್ ಡೀಸೆಲ್ ಇಂಜಿನ್ ಅಲ್ಲಿ ಕೊಡ್ತಾ ಇದೀನಿ ಕರ್ನಾಟಕ ರಿಜಿಸ್ಟರ್ಡ್ ಗಾಡಿ. ಫೋರ್ಡ್ ಇಕೋಸ್ಪೋರ್ಟ್ ನೋಡೋರು ಅದು ಕೂಡ HR ರಿಜಿಸ್ಟ್ರೇಷನ್ ವೆಹಿಕಲ್ ಅದು ಕೂಡ ನಿಮಗೆ ವಿತ್ NOC ಪ್ರೈಸಿಂಗ್ ಕೂಡ ನೆಗೋಷಿಯಬಲ್ ರೆಡಿ NOC ಇದೆ ಅಂತಾನು ಹೇಳ್ಬೋದು ಪ್ರವೀಣ್ ಸರ್. ಇದರಲ್ಲಿ 2014 ಮಾಡಲ್ ಟಿಟಾನಿಯಂ ಪ್ಲಸ್ ಬಟನ್ ಸ್ಟಾರ್ಟ್ ವೆಹಿಕಲ್ ಓಕೆ ಮಾರ್ಕೆಟ್
ವ್ಯಾಲ್ಯೂ ಕರ್ನಾಟಕ ರಿಜಿಸ್ಟರ್ಡ್ ಗಾಡಿ ಚೆಕ್ ಮಾಡಬಹುದು. 450 475 ಪ್ರೈಸ್ ಹಾಕಿದ್ದಾರೆ. ಈವನ್ ನನ್ನ ಹತ್ರ ಹಾ. ರೆಡಿ ಎನ್ಒಸಿ ಇದೆ ಗಾಡಿ 2014 ಮಾಡಲ್. ಈವನ್ ಒಂದ್ ಮಿರರ್ ಕ್ಯಾಪ್ ಬಂದಿಲ್ಲ, ಅದು ಕೂಡ ಹಾಕೊಡ್ತೀನಿ ಅಂತ ಹೇಳ್ಬೋದು. ಅಲಾಯ್ ವೀಲ್ಸ್ ಇರೋ ಬಟನ್ ಸ್ಟಾರ್ಟ್ ಗಾಡಿ. 2,95,000 ಬಜೆಟ್. 2,95,000. 2,95,000 ಅಲ್ಲಿ 2014 ಮಾಡಲ್ ಈಕೋ ಸ್ಪೋರ್ಟ್ಸ್ ಕೊಡ್ತಾ ಇದ್ದೀನಿ. ಡೀಸೆಲ್, ಅದರಲ್ಲೂ ನಿಮಗೆ ರೆಡಿ ಎನ್ಒಸಿ ಇರೋ ಗಾಡಿ ಕೊಡ್ತಾ ಇದ್ದೀನಿ ನಿಮಗೆ. ವಿತ್ ಕೆ ಬೇಕಂದ್ರೆ ಒಂದು 70-80,000 ಆರಾಮಾಗಿ ಒಂದು 360 370 ಬಜೆಟ್ ಅಲ್ಲಿ ಇವನ್ ಕರ್ನಾಟಕ ಕೂಡ ಮಾಡಿ ಕೊಟ್ಬಿಡ್ತೀನಿ. 3,70,000 ರೂಪಾಯಿಗೆ ಅದು ಕೂಡ ಟೈಟಾನಿಯಂ ನಿಮ್ಗೆ ಆಪ್ಷನಲ್ ವೆಹಿಕಲ್ ಪ್ರತಿಯೊಂದು ಸಿಗ್ತಿದೆ. ಬೇಗ ವಿಸಿಟ್ ಮಾಡಬೇಕಾಗಿರೋದು ಚಾಂಪಿಯನ್ ಕಾರ್ಸ್ ಅಲ್ಲಿ. ಅದೇ ರೀತಿ ಇವನ್ ಒಂದು 7 ಸೀಟರ್ ಅಲ್ಲಿ ಬಜೆಟ್ ಫ್ರೆಂಡ್ಲಿ ನೋಡ್ತೀರಾ, ಇನ್ನ ಸ್ವಲ್ಪ ಬಜೆಟ್ ಕಡಿಮೆ ಬೇಕು ಅನ್ನೋರ್ಗೆ ಕರ್ನಾಟಕ ರಿಜಿಸ್ಟರ್ಡ್ ಮಹೇಂದ್ರ ಕಾಂಟೋ ನಿಂತಿದ್ರೆ ನಮ್ಮ ಹತ್ರ. ಡೀಸೆಲ್ ಅಲ್ಲಿ 2013 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಇಂಜಿನ್. ಇದು ಯಾವ್ದು ಪ್ಯೂರ್ ಕೆ ರಿಜಿಸ್ಟರ್ಡ್ ಡೀಸೆಲ್ ಇಂಜಿನ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ, 2.5 ಲಕ್ಷ ಕೊಡ್ತೀನಿ ಬರೀ. 2.5 ಲಕ್ಷಕ್ಕೆ 2,50,000ಗೆ 2013 ಮಾಡಲ್ ಕಾಂಟೋ ಬರ್ತಾ ಇದೆ. ಈವನ್ 7 ಸೀಟರ್ ಅಲ್ಲಿ ಯಾವ್ದು ನೋಡ್ತೀರಾ, ಎಕ್ಸಿವೆ ಬೇಕಾ, ಕಾಂಟೋ ಬೇಕಾ, ರೆಕ್ಸ್ಟನ್ ಬೇಕಾ, 7 ಸೀಟರ್ ತುಂಬಾನೇ ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು. ಡೈರೆಕ್ಟ್ ಆಗಿ ಚಾಂಪಿಯನ್ ಕಾರ್ಸ್ಗೆ ವಿಸಿಟ್ ಮಾಡಿ. 800. ಇದು ಬಡವರ ಪಾಲಿಗೆ ದೇವ್ರ ಗಾಡಿ ಇದು ಅಲ್ವಾ, ಹೇಳ್ಬೋದು ಆ ತರ. 2016 ಮಾಡಲ್ ನ್ಯೂ ಶೇಪ್ ಆಲ್ಟೋ, ಕರ್ನಾಟಕ ರಿಜಿಸ್ಟರ್ಡ್, ಪ್ಯೂರ್ ಕೆ 19 ರಿಜಿಸ್ಟರ್ಡ್ ಗಾಡಿ. ಪೆಟ್ರೋಲ್ ಅಲ್ಲಿ ಆಲ್ಟೋ ಕೊಡ್ತಾ ಇದೀನಿ, ಅದು ಆಲ್ಟೋ K10. ಪ್ರೈಸ್ ಯೋಚನೆ ಮಾಡ್ತಾ ಇದ್ರ 2 ಲಕ್ಷ ಕೊಡ್ತೀನಿ ಬರೀ. ಕರ್ನಾಟಕ ರಿಜಿಸ್ಟರ್ಡ್ ಗಾಡಿ 2016 ಮಾಡಲ್ ಆಲ್ಟೋ K10, ಅದು LXI ಮಾಡಲ್, ಪ್ಯೂರ್ ಕರ್ನಾಟಕ ರಿಜಿಸ್ಟರ್ಡ್. ಕೇವಲ 2 ಲಕ್ಷ ಫೈನಲ್ ಪ್ರೈಸು, ನೆಗೋಷಿಯಬಲ್ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತಾನು ಹೇಳ್ಬಿಡ್ತೀನಿ. 2 ಲಕ್ಷ ಫೈನಲ್ ಪ್ರೈಸ್ ಅಲ್ಲಿ 2016 ಮಾಡಲ್ ಆಲ್ಟೋ ಕೊಡ್ತಾ ಇದೀನಿ ಅವರಿಗೆ. ಈವನ್ 2016 ಮಾಡಲ್ ಅಲ್ಲಿ ಗ್ರ್ಯಾಂಡ್ ಐಟನ್ ಡೀಸೆಲ್. ಸರ್, ಈ ಗಾಡಿ ನಾನು ಪರ್ಸನಲ್ ಯೂಸಿಗೆ ಇಟ್ಟಿದ್ದೀನಿ. ಏಂತಕ್ಕೆ ಅಷ್ಟು ಇದ್ರಲ್ಲಿ ಹೇಳ್ತಾ ಇದೀನಿ ಅಂತಂದ್ರೆ, ಈವನ್ ಇಂಟೀರಿಯರ್ ವೈಸ್ ಅಲ್ಲಿ ನೋಡ್ಬೋದು, ನನ್ ಪರ್ಸನಲ್ ಬಿಲಾಂಗಿಂಗ್ಸ್ ಎಲ್ಲ ನನ್ನ ಗಾಡಿಲೇ ಇಟ್ಟಿದ್ದೀನಿ ಅಂತ ಹೇಳಿದ್ರೆ. ಡೀಸೆಲ್ ಅಲ್ಲಿ ಈವನ್ ನಾನ್ ಡ್ರೈವ್ ಮಾಡ್ತಾ ಇದ್ದೀನಿ, 22 to 25 ಮೈಲೇಜ್ ಬರ್ತಾ ಇದೆ ಗಾಡಿ. ಆ ತರ ಇಟ್ಟಿದ್ದಾರೆ. ಪಂಜಾಬ್ ರಿಜಿಸ್ಟರ್ಡ್, ಈವನ್ ನಂಬರು ಕೂಡ ಪಂಜಾಬ್ ಅಲ್ಲಿ ಫ್ಯಾನ್ಸಿ ತಗೊಂಡಿದ್ದಾರೆ, 7786 ನಂಬರ್. 2016 ಮಾಡಲ್ ಡೀಸೆಲ್ ಅಲ್ಲಿ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಕೇವಲ ಈ ಗಾಡಿ ಪ್ರೈಸ್ ನಾನು ಹಂಗೆ ಹೇಳ್ತೀನಿ, ಜಸ್ಟ್ 2,20,000ಗೆ 2016 ಮಾಡಲ್ ಗ್ರ್ಯಾಂಡ್ ಐಟನ್ ಕೊಡ್ತಾ ಇದೀನಿ. ಅದು ವಿತ್ ಎನ್ಒಸಿ ಕೊಡ್ತಾ ಇದೀನಿ. ಫೈನಲ್ ಪ್ರೈಸ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ನೆಗೋಷಿಯಬಲ್ ಆಗಿರಲ್ಲ. 2016 ಮಾಡಲ್ ಗ್ರ್ಯಾಂಡ್ ಐಟನ್ ಡೀಸೆಲ್, ಗ್ಯಾರಂಟಿ 22 ಮೈಲೇಜ್ ಬರೋ ಗಾಡಿ ನಿಮಗೆ. 16 ಮಾಡಲ್ ಗ್ರ್ಯಾಂಡ್ ಐಟನ್ ಡೀಸೆಲ್, ಅದರಲ್ಲೂ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 2,20,000ಗೆ. ಅದೇ ರೀತಿ ಆಪ್ಷನ್ ಅಲ್ಲಿ ಆಟೋಮ್ಯಾಟಿಕಲಿ ಕರ್ನಾಟಕ ರಿಜಿಸ್ಟರ್ಡ್ ಅಲ್ಲಿ ಬೇಕು ಅನ್ನೋರಿಗೆ ಒಂದು ಡಾಕ್ಟರ್ ಡ್ರಿವನ್ ವೆಹಿಕಲ್ ನಿಮಗೆ, ಇನ್ನ ಕೂಡ ಡಾಕ್ಟರ್ ಹೆಸರಲ್ಲೇ ಇದೆ. 2013 ಮಾಡಲ್ ನಿಮಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್, ಡೀಸೆಲ್ ಅಲ್ಲಿ ಕರ್ನಾಟಕ ರಿಜಿಸ್ಟರ್ಡ್ ಅಲ್ಲಿ. ರೆಕ್ಷನ್ ನೋಡ್ತೀರಾ, ಕೇವಲ 4,75,000 ಅಲ್ಲಿ ಇದೆ. ಈವನ್ ಒಳ್ಳೆ ಪ್ರೈಸ್ ಅಂತ ಹೇಳೋದು. ಅಪ್ ಟು ಡೇಟ್ ನಿಮಗೆ ಡಾಕ್ಟರ್ ಮೇಂಟೈನ್ ನಿಮಗೂ ಗೊತ್ತಿರುತ್ತೆ, ಕಂಪ್ಲೀಟ್ ಅಪ್ ಟು ಡೇಟ್ ಶೋರೂಮ್ ಸ್ಟಿಲ್ ಮೇಂಟೈನ್ ಮಾಡಿದ್ರೆ. ಈವನ್ ವೆಲ್ಡ್ ಮೇಂಟೈನ್ ಅಂತಾನು ಹೇಳ್ಬೋದು. ಗಾಡಿ ತುಂಬಾ ಚೆನ್ನಾಗಿದ್ದಾರೆ. ಈವನ್ ಟೈರ್ಸ್ ಕಂಡೀಷನ್ ಕೂಡ ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ ಗಾಡಿಗೆ, ಆ ತರ ಮೇಂಟೈನ್ ಮಾಡಿದ್ದಾರೆ ಅಂತಾನು ಹೇಳ್ತೀನಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂದ್ರೆ ಕೇವಲ 4,75,000, 4,75,000 ಇವನ್ಗೆ ನಿಮಗೆ ಮಹೇಂದ್ರ ರೆಕ್ಸನ್ ಕೊಡ್ತಾ ಇದೀನಿ. ಅದೇ ರೀತಿ ಹೋಂಡಾ ಸಿಟಿ ನೋಡ್ತಾ ಇದ್ದೀರಾ ಅನ್ನೋರಿಗೆ ದಯವಿಟ್ಟು ವೀಕ್ಷಕರೇ, ವಿಡಿಯೋ ಸ್ವಲ್ಪ ಫಾಸ್ಟ್ ಆಗ್ತಾ ಇದೆ ಅಂತಂದ್ರೆ, ಯಾಕಂದ್ರೆ ಕಂಪ್ಲೀಟ್ ಆಗಿ ವಿಡಿಯೋ ಇಂಟೀರಿಯರ್ಸ್ ಎಲ್ಲ ತೋರ್ಸಕ್ಕಾಗಲ್ಲ. ಅದಕ್ಕೋಸ್ಕರ ಗಾಡಿಗಳು ಯಾವುದೇ ಗಾಡಿ ಇಷ್ಟ ಆಗ್ತಿದೆ ಒಂದು ಸ್ಕ್ರೀನ್ ಶಾಟ್ ಹೊಡೆದು ವಾಟ್ಸ್ಆಪ್ ಮಾಡಿ. ಫಸ್ಟ್ ನಂಬರ್ ನಂದೇ ಇರುತ್ತೆ. 101% ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀವಿ ಅಂತಾನೆ ಹೇಳ್ತೀವಿ. ಬರೋದ್ ಮುಂಚೆ ಹೋಂಡಾ ಸಿಟಿಗೆ ಬರ್ತೀರಾ ಅಂತಂದ್ರೆ, ನಮಗೆ 2010 ಮಾಡಲ್ ವಿತ್ ಫ್ರೆಶ್ FC 5 ವರ್ಷ ಕಂಪ್ಲೀಟ್ ನಿಮಗೆ ಕರ್ನಾಟಕ ಟ್ರಾನ್ಸ್ಫರ್ ಎಲ್ಲ ಸೇರಿ ಮಾಡ್ಕೊಡ್ಬೇಕಂದ್ರೆ 2,65,000, 2,65,000ಗೆ ಕಂಪ್ಲೀಟ್ ಪ್ಯಾಕೇಜ್ ಇರುತ್ತೆ. ಇದರಲ್ಲಿ ವಿತ್ ಫ್ರೆಶ್ FC, ಇನ್ಶೂರೆನ್ಸ್, ಟ್ರಾನ್ಸ್ಫರ್ ಎಲ್ಲ ಮಾಡಿ ಕೊಡ್ತೀವಿ. ಜಸ್ಟ್ ನೀವು ರೆಡಿ ಟು ಡ್ರೈವ್ ಕಂಡೀಷನ್ ಅಲ್ಲಿ ಇಟ್ಕೋಬೇಕು. ಆ ಕಂಡೀಷನ್ ಅಲ್ಲಿ ಹೋಂಡಾ ಸಿಟಿ ಕೊಡ್ತಾ ಇದೀನಿ ನಿಮಗೆ 2,65,000ಗೆ. ಅದೇ ರೀತಿ i10 ಬೇಕಪ್ಪ, ಬಜೆಟ್ ಇಲ್ಲ, ಒಂದು ಮಾರುತಿ ಆಲ್ಟೋ, ಮಾರುತಿ 800 ತಗೊಳ್ಳೋ ಪ್ರೈಸ್ ಅಲ್ಲಿ ಇವತ್ತು i10 ಕೊಡ್ತಾ ಇದ್ದೀನಿ. 2010 ಮಾಡಲು, ಇದ್ರದ್ದು ಕೂಡ ರೆಡಿ ಎನ್ಒಸಿ ಬ್ಯಾಂಗ್ಳೂರಿಗೆ ಬಂದಿದೆ. ಜಸ್ಟ್ ಟ್ಯಾಕ್ಸ್ ಪೇ ಮಾಡಿ ರೀನಂಬರ್ ಮಾಡಬೇಕಾಗಿದೆ ಗಾಡಿ ಅಷ್ಟೇನೆ. 2010 ಮಾಡಲ್ i10, 1,05,000 ಫೈನಲ್ ಪ್ರೈಸ್. 1 lakh rupees ಕಸ್ಟಮರ್ ಡಿಮ್ಯಾಂಡ್, 5,000 ಸೇರಿಸಿ 1,05,000 ಫೈನಲ್ ಪ್ರೈಸ್ ಅಲ್ಲಿ ನಿಮಗೆ i10 ಕೊಡ್ತಾ ಇದ್ದೀನಿ. ವಿತ್ ರೆಡಿ ಎನ್ಒಸಿ ಇರೋದು. ನಾಳೆ ಅನ್ನೋರಿಗೆ ಟ್ಯಾಕ್ಸ್ ಪೇ ಮಾಡಿ ರೀನಂಬರ್ ಮಾಡ್ಕೊಡ್ತೀನಿ. ಬಟ್ ಟ್ಯಾಕ್ಸ್ ಪ್ಲಸ್ ರೀನಂಬರ್ ಚಾರ್ಜಸ್ ಅಡಿಷನಲ್ ಚಾರ್ಜಸ್ ಆಗಿರುತ್ತೆ, ಅದು ಕೂಡ ಹೇಳ್ತೀನಿ. ವಿತ್ ರೆಡಿ ಎನ್ಒಸಿ ನೋಡೋರಿಗೆ ಕೇವಲ 1,05,000ಗೆ ಇವನ್ ನಿಮಗೆ ಹುಂಡೈ i10 ಕೊಡ್ತಾ ಇದ್ದೀನಿ.
ಡಿಮ್ಯಾಂಡಿಂಗ್ ಪೋಲೋ ಅನ್ನೋರಿಗೆ 2011 ಮಾಡೆಲ್ ಪೋಲೋ 1,75,000 ಫಿಕ್ಸ್ ಪ್ರೈಸ್, 1,75,000ಗೆ ಪೋಲೋ ಹೈಲೈನು ಪೆಟ್ರೋಲ್ ಇಂಜಿನ್ ರೆಡ್ ಕಲರ್ ಅಲ್ಲಿ ಗಾಡಿ ಜಸ್ಟ್ ಅರೈವ್ಡ್ ಅಂತಾನು ಹೇಳ್ತೀನಿ. ಮೈನರ್ ಸಣ್ಣ ಪುಟ್ಟ ಇವನ್ ನೋಡ್ಬೋದು, ರೀಫೆಬು ಇದೆ. ನೀಟಾಗಿ ವಾಶ್ ಮಾಡಿ ಪಾಲಿಶ್ ಮಾಡಿ ನಿಮಗೆ ಕಂಪ್ಲೀಟ್ ಆಗಿ ಕೊಡ್ತೀನಿ. ಹೈಲೈನ್ ವೇರಿಯಂಟ್ ಅಲ್ಲಿ 2011 ಮಾಡೆಲ್ ಪೋಲೋ ಇದೆ ನಿಮಗೆ, ವಿತ್ NOC ಕೂಡ ಮಾಡ್ಕೊಡ್ತೀನಿ. ಜಸ್ಟ್ 1,75,000 ಅಂತಾನು ಹೇಳ್ತೀನಿ. ಅದೇ ರೀತಿ ಟಾಟಾದಲ್ಲಿ ನೋಡ್ತೀರಾ ಅನ್ನೋರಿಗೆ ಟಾಟಾ ಜೆಸ್ಟ್ ಇದೆ 2015 ಮಾಡೆಲ್ ಅಲ್ಲಿ. ಟಾಟಾ ಜೆಸ್ಟ್ ಇದೆ ಪೆಟ್ರೋಲ್ ವೇರಿಯಂಟ್ 2,25,000, 2,25,000ಗೆ ವಿತ್ NOC ಮಾಡ್ಕೊಡ್ತೀನಿ. 2,80,000ಗೆ ಈವನ್ ಕರ್ನಾಟಕ ರಿಜಿಸ್ಟರ್ ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀನಿ. ಅದೇ ರೀತಿ ಡೀಸೆಲ್ ಅಲ್ಲಿ ಸ್ವಲ್ಪ ಮೈಲೇಜ್ ಅಲ್ಲಿ ಬೇಕು ಅನ್ನೋರಿಗೆ ಫಿಯೇಟ್ ಲೀನಿಯಾ ಡೀಸೆಲ್ ಇಂಜಿನ್ ಅಲ್ಲಿ ಇದೆ 2011 ಮಾಡೆಲ್ ಅಲ್ಲಿ. ನಮ್ಮ ಹತ್ರ ಡೀಸೆಲ್ ಇಂಜಿನ್ ಫಿಯೇಟ್ ಲೀನಿಯಾ ಎಮೋಷನ್ ಪ್ಯಾಕ್ ಇದೆ ನಿಮಗೆ. ಜಸ್ಟ್ ಗಾಡಿಗಳು ಅರೈವ್ ಆಗಿದೆ ನೀಟಾಗಿ, ಅದಕ್ಕೆ ಫಸ್ಟ್ ವಿಡಿಯೋ ಮಾಡ್ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ನೋಡೋರಿಗೆ ಈವನ್ ರೀಫೇಪ್ ಮಾಡಿ ನೀಟಾಗಿ ವಿತ್ ಸರ್ವಿಸ್ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳ್ಬೋದು. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂತಂದ್ರೆ ಕೇವಲ 1,65,000, 1,65,000ಗೆ ನಿಮಗೆ ಈವನ್ ಡೀಸೆಲ್ ಅಲ್ಲಿ ಫಿಯೇಟ್ ಲೀನಿಯಾ ಎಮೋಷನ್ ಪ್ಯಾಕ್ ಕೊಡ್ತಾ ಇದ್ದೀನಿ. ಕರ್ನಾಟಕ ನೋಡೋರಿಗೆ ಟ್ಯಾಕ್ಸ್ ವೇರಿಯೇಷನ್ ಆಗ್ಬಿಟ್ಟು ಕರ್ನಾಟಕ ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀನಿ. ವಿತ್ NOC ನೋಡೋರಿಗೆ ಒಳ್ಳೆ ಬಜೆಟ್ ಅಲ್ಲಿ ಇದೆ, ಇವನ್ ಪ್ರೈಸಿಂಗ್ ಅಲ್ಲಿ ಇದೆ ಅಂತ ಹೇಳ್ತೀನಿ. 165ಗೆ ಇವನ್ ಫಿಯಟ್ ಲೀನಿಯಾ ಕೊಡ್ತಾ ಇದ್ದೀನಿ ನಿಮಗೆ ಡೀಸೆಲ್ ಅಲ್ಲಿ. ಆಲ್ಟೋ 800, ಆಲ್ಟೋ 800 ನಮ್ಮ ಮುಂದೆ ಆಲ್ಟೋ K10 ನೋಡಿದ್ರಿ. ಇವಾಗ ಆಲ್ಟೋ 800 ನೋಡೋರಿಗೆ ಇದು ಕೂಡ ಒಂದು ಬಜೆಟ್ ಅಲ್ಲಿ ಇದೆ. 2014 ಮಾಡೆಲ್ ಅಲ್ಲಿ ಆಲ್ಟೋ ಕೊಡ್ತಾ ಇದ್ದೀನಿ. ಪೆಟ್ರೋಲ್ ಇಂಜಿನ್, ಇದ್ರದ್ದು ಕೂಡ ಬ್ಯಾಂಗ್ಳೂರಿಗೆ NOC ಇಶ್ಯೂ ಮಾಡ್ಬಿಟ್ಟಿದ್ರೆ ಟ್ಯಾಕ್ಸ್ ಪೇ ಮಾಡಿ ರೀನಂಬರ್ ಮಾಡಬೇಕಾಗಿದೆ. 2014 ಮಾಡೆಲ್ ಆಲ್ಟೋ ಕೇವಲ 1,75,000, 1,75,000 ಫಿಕ್ಸ್ಡ್ ಪ್ರೈಸಸ್ ಕೊಡ್ತಾ ಇದ್ದೀನಿ. ಯಾಕಂತಂದ್ರೆ ನಮ್ಮ ರಿಪಬ್ಲಿಕ್ ಡೇ ಸ್ಪೆಷಲ್ ಆಗಿ ಈವನ್ ನಮ್ಮ ಹಬ್ಬ ಪೊಂಗಲ್, ಮಕರ ಸಂಕ್ರಾಂತಿ ಆಗಿದೆ. ಈವನ್ ಬಜೆಟ್ ಅಲ್ಲಿ ಗಾಡಿಗಳು ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು. 2014 ಮಾಡೆಲ್ ಪೆಟ್ರೋಲ್ ಆಲ್ಟೋ ಸೆಕೆಂಡ್ ಓನರ್, ರೆಡಿ NOC ಇರೋದು. ಈವನ್ ಸ್ಪಾಟ್ ಅಲ್ಲಿ ಕೂಡ NOC ಕೊಡ್ತೀನಿ. ರೆಡಿ NOC ಚೇಂಜ್ ಮಾಡೋದು ಬಂದಿರೋದು. ವಿತ್ NOC 1,75,000 ಇದೆ. ಕರ್ನಾಟಕ ನೋಡೋರ್ಗೆ 2,15,000ಗೆ K ಟ್ರಾನ್ಸ್ಫರ್ ಎಲ್ಲ ಮಾಡಿ ಕೊಡ್ತೀನಿ. ಆ ಬಜೆಟ್ ಅಲ್ಲಿ ಬರುತ್ತೆ. ಅದೇ ರೀತಿ ಸ್ಕೋಡಾ ಫ್ಯಾಬಿಯಾ ಕರ್ನಾಟಕ ರಿಜಿಸ್ಟರ್ಡ್ ನಲ್ಲಿ ನೋಡ್ತೀರಾ ಅಂದ್ರೆ 2010 ಮಾಡೆಲ್ ಅಲ್ಲಿ ಸ್ಕೋಡಾ ಫ್ಯಾಬಿಯಾ ಸಿಂಗಲ್ ಓನರ್ ಗಾಡಿ ನಿಮಗೆ, ಪೆಟ್ರೋಲ್ ಇಂಜಿನ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 1,75,000 ಇದೆ. ವಿತ್ ಫ್ರೆಶ್ 5 years FC ಮಾಡಿ ಕಂಪ್ಲೀಟ್ 1 year ಇನ್ಶೂರೆನ್ಸ್ ಮಾಡಿ ನಿಮಗೆ 175ಗೆ ವಿತ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. 2010 ಮಾಡೆಲ್ ಸ್ಕೋಡಾ ಫ್ಯಾಬಿಯಾ. ಅದೇ ರೀತಿ ಹ್ಯುಂಡೈ i20 ಡೀಸೆಲ್ ಅಲ್ಲಿ 2013 ಮಾಡೆಲ್ ಅಲ್ಲಿ ಡೀಸೆಲ್ i20 ನೋಡ್ತೀರಾ ಅನ್ನೋರಿಗೆ ಕೇವಲ 2,25,000, 2,25,000 ಬಜೆಟ್ ಅಲ್ಲಿ 13 ಮಾಡೆಲ್ ಅಲ್ಲಿ ಡೀಸೆಲ್ i20 ಕೊಡ್ತಾ ಇದೀನಿ. ಅದರಲ್ಲೂ ಸ್ಪೋರ್ಟ್ಸ್ ವೇರಿಯಂಟ್ ನಿಮಗೆ i20 ವೈಟ್ ಕಲರ್ ಅಲ್ಲಿ ಡೀಸೆಲ್ ಅಲ್ಲಿ. ಅದೇ ರೀತಿ ಮುಂದೆ ಬರ್ತಾ ನೋಡ್ತೀರಾ ಅಂತಂದ್ರೆ ಇವನ್ ಆ ಕಡೆನೆ ಬಂದ್ಬಿಡೋಣ ಪ್ರವೀಣ್ ಅವರೇ. ಶವರ್ ಲೈಟ್ ಸ್ಪಾರ್ಕ್ ಅಲ್ಲಿ ನೋಡ್ತೀರಾ ಅನ್ನೋರಿಗೆ ಸ್ವಲ್ಪ ಡೀಟೇಲ್ಸ್ ಹಂಗೆ ಹೇಳ್ತೀನಿ, ನೋಡ್ಕೋಬಹುದು ಗಾಡಿನ. ಗುಜರಾತ್ ರಿಜಿಸ್ಟರ್ಡ್ ಅಲ್ಲಿ ನಿಮಗೆ ಶವರ್ ಲೈಟ್ ಸ್ಪಾರ್ಕ್ ಇದೆ. ಒಂದು ಲೋಯೆಸ್ಟ್ ಬಜೆಟ್ ಸರ್, ತುಂಬಾ ಅಂದ್ರೆ ತುಂಬಾ ಲೋಯೆಸ್ಟ್ ಬಜೆಟ್, ಕೇವಲ 80,000 ಕೊಡ್ತೀನಿ. ಕೇವಲ 80,000ಗೆ 2012 ಮಾಡೆಲ್ ಅಲ್ಲಿ ಶವರ್ ಲೈಟ್ ಸ್ಪಾರ್ಕ್ ಇದೆ. ಅದೇ ರೀತಿ ಇಲ್ಲಿ i10 ಅಲ್ಲಿ ನೋಡ್ತೀರಾ ಅನ್ನೋರಿಗೆ ಹ್ಯುಂಡೈ i10 ಇದೆ 2010 ಮಾಡೆಲ್ ಪೆಟ್ರೋಲ್ ಇಂಜಿನ್. ಇದು ಕೂಡ ಕೇವಲ 1,30,000, 1,30,000ಗೆ ಹ್ಯುಂಡೈ i10 2010 ಮಾಡೆಲ್. ಇದು ಕೂಡ ಫ್ರೆಶ್ ವಿತ್ 5 years FC ಮಾಡಿ NOC ಮಾಡಿ ಕೊಡ್ತೀನಿ. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ A ಸ್ಟಾರ್ ನೋಡ್ತೀರಾ ಕರ್ನಾಟಕ ರಿಜಿಸ್ಟರ್ಡ್ ಅಲ್ಲಿ ಅಂತಂದ್ರೆ ಇದು ಕೂಡ 1,70,000ಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಮಾರುತಿ ಸುಜುಕಿ A ಸ್ಟಾರ್ ಕೊಡ್ತಾ ಇದೀನಿ. ವಿತ್ ಫ್ರೆಶ್ 5 years FC ಕೂಡ ಮಾಡಿ ಕೊಡ್ತಾ ಇದೀನಿ ಅದ್ರಲ್ಲೂ. ಅದೇ ರೀತಿ ಫೋರ್ಡ್ ಅಲ್ಲಿ ಫಿಗೋ ನೋಡ್ತೀರಾ ಅನ್ನೋರಿಗೆ ಪೆಟ್ರೋಲ್ ಇಂಜಿನ್ ಅಲ್ಲಿ 1,75,000, ಎಲ್ಲ ಬಿಲೋ 2 lakhs ಬಜೆಟ್ ಅಲ್ಲಿ ಇದೆ ನಿಮಗೆ ಗಾಡಿಗಳು ಅಂತ ಹೇಳ್ಬೋದು. 1,75,000ಗೆ 2012 ಮಾಡೆಲ್ ಅಲ್ಲಿ ಟಿಟಾನಿಯಂ ವಿತ್ ಡ್ಯೂಯಲ್ ಏರ್ ಬ್ಯಾಗ್ ಬರೋ ಗಾಡಿ ನಿಮಗೆ ಪೆಟ್ರೋಲ್ ಇಂಜಿನ್ ಕೊಡ್ತಾ ಇದ್ದೀನಿ. ಅದೇ ರೀತಿ 2012 ಮಾಡೆಲ್ ಅಲ್ಲಿ ಇಯಾನ್ ನೋಡ್ತಾ ಇದ್ದೀರಾ ಅನ್ನೋರಿಗೆ ಒಂದು ಚಿಕ್ಕ ಹ್ಯಾಚ್ ಬ್ಯಾಗ್ ಸೆಗ್ಮೆಂಟ್ ತುಂಬಾ ಕಾಂಪ್ಯಾಕ್ಟ್ ಅಲ್ಲಿ ನೋಡ್ತೀರಾ ಅನ್ನೋರಿಗೆ 1,60,000, 1,60,000 ಬಜೆಟ್ ಅಲ್ಲಿ ನಿಮಗೆ ಹ್ಯುಂಡೈ ಇಯಾನ್ 2012 ಮಾಡೆಲ್ ವಿತ್ NOC ಮಾಡಿ ಕೊಡ್ತಾ ಇದ್ದೀನಿ. ಸ್ಪಾರ್ಕ್ ಒಂದೋಯ್ತು, ಇನ್ನೊಂದು ಬೇಕು ಅನ್ನೋರಿಗೆ ಇದು ಕೂಡ 75,000 ಬಜೆಟ್, 75,000 ಓನ್ಲಿ. ಆ ಬಜೆಟ್ ಅಲ್ಲಿ ಸೇಮ್ ಮಾಡೆಲ್ 2012 ಮಾಡೆಲ್ 75,000 ಬಜೆಟ್ ಅಲ್ಲಿ ಶವರ್ಲೈಟ್ ಸ್ಪಾರ್ಕ್ ಕೂಡ ಕೊಡ್ತಾ ಇದ್ದೀನಿ. ದಯವಿಟ್ಟು ವೀಕ್ಷಕರೇ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಗಾಡಿಗಳು ಕಾಣಿಸ್ತಾ ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಒಂದು ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ವಾಟ್ಸ್ಆಪ್ ಮಾಡಿ ಸಾಕು, ನಿಮಗೆ ಕಂಪ್ಲೀಟ್ ಗಾಡಿಗಳ ಡೀಟೇಲ್ಸ್ ಕೊಡ್ತೀನಿ. ಅದೇ ರೀತಿ
ಲಾಸ್ಟ್ 2 ವೆಹಿಕಲ್ ಅಂತ ಹೇಳ್ಬೋದು. ಈ 2 ವೆಹಿಕಲ್ಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಧಮಾಕ ಕೊಟ್ಬಿಡೋಣ. ಮಾರುತಿ ಸುಜುಕಿ ರಿಡ್ಜು 13 ಮಾಡಲ್ ರಿಡ್ಜು 195 ಕೊಟ್ಬಿಡ್ತೀನಿ. ಕೇವಲ 1,95,000ಗೆ 13 ಮಾಡಲ್ ಅಲ್ಲಿ ರಿಡ್ಸ್ ಕೊಡ್ತಾ ಇದೀನಿ. ಅದೇ ಬಜೆಟ್ ಅಲ್ಲಿ 13 ಮಾಡಲ್ ಅಲ್ಲಿ ಅಮೇಜು ಡೀಸೆಲ್ ಅಲ್ಲಿ ನೋಡ್ತೀರಾ ಅಂದ್ರೆ 195 ಪಿಕ್ ಎನಿ 195 ರಿಡ್ಸ್ ಇದೆ. 13 ಮಾಡಲ್ 195ಗೆ ಹೊಂಡಾ ಅಮೇಜು ಇದೆ. 2013 ಮಾಡಲ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಓವರ್ ವ್ಯೂ ನೋಡ್ಬೋದು. ಕಂಪ್ಲೀಟ್ ಸ್ಟಾಕು ಕೂಡ ಫಿಲ್ ಆಗಿದೆ. ಈವನ್ ಬಜೆಟ್ ಕೂಡ ಇದೆ ಅಂತಾನು ಹೇಳ್ತೀನಿ. ತುಂಬಾ ರೀಸನಬಲ್ ಬಜೆಟ್ ಅಲ್ಲೂ ತಂದಿದೀವಿ ಅಂತಾನು ಹೇಳ್ತೀನಿ. ಈವನ್ ಯಾವುದೇ ಗಾಡಿ ನಮಗೆ ಕಂಪ್ಲೀಟ್ ಆಗಿ ಇಂಟೀರಿಯರ್ ತೋರ್ಸಕ್ ಆಗ್ತಾ ಇಲ್ಲ, ಗಾಡಿಗಳು ತೋರ್ಸಕ್ ಆಗ್ತಾ ಇಲ್ಲ ಅಂತಂದ್ರೆ ಮೇಲ್ಗಡೆನೆ ಡೈರೆಕ್ಟ್ ಆಗಿ ಫಸ್ಟ್ ನಂಬರ್ ನಂದೇ ಇದೆ. ಡೈರೆಕ್ಟ್ ಆಗಿ ವೀಕ್ಷಕರೇ ಕಾಲ್ ಮಾಡಿ. ಈವನ್ ಸ್ಟಾರ್ಟಿಂಗ್ ಅಲ್ಲೂ ನಾವು ಹೇಳಿದ್ವಿ ನಮ್ಮ ಲೊಕೇಶನ್ ಚಾಂಪಿಯನ್ ಕಾರ್ಸ್ ಗೊಟ್ಟಿಗೆರೆ ಬ್ಯಾಂಗ್ಳೂರಲ್ಲಿ ಇದೆ. ನಾನೇ ಇರ್ತೀನಿ, ಡೈರೆಕ್ಟ್ ಆಗಿ ಬನ್ನಿ. ಈವನ್ ವಿತಿನ್ 5 to 10 ಕಿಲೋಮೀಟರ್ಸ್ ರೇಂಜ್ ಅಲ್ಲಿ ಇದ್ರೆ ಫ್ರೀ ಆಫ್ ಕಾಸ್ಟ್ ಡೆಲಿವರಿನೂ ಕೊಡ್ತೀನಿ. ಈ ವಿಡಿಯೋದಲ್ಲಿ ನಿಮ್ಮ ಕನಸಿನ ಗಾಡಿ ಸಿಗ್ಲಿ ಅಂತ ಬಯಸ್ತೀನಿ. ಧನ್ಯವಾದಗಳು.